ಬ್ರಹ್ಮಾಂಡವನ್ನೇ ಸೃಷ್ಟಿಸಬಲ್ಲವರು ತಮ್ಮ ಹೃದಯೇಶ್ವರಿಗಾಗಿ ಎಳ್ಳುಂಡೆಗಳನ್ನು ತಯಾರಿಸಲು ವ್ಯಯಿಸುತ್ತಿರುವ ಮಹಾವಿಷ್ಣುವಿನ ಶ್ರಮ ಮುಂದಿನ ಕಾಲಮಾನದ ಪ್ರೇಮಿಗಳಿಗೆ ಪ್ರೇರಕವಾಗಲಿದೆ. ಭಲೆ ವಿಷ್ಣುದೇವ, ಭಲೆ. ತನ್ನ ಪ್ರೇಯಸಿಯ ಸಂತೋಷಕ್ಕಾಗಿ ಪ್ರಿಯಕರನು ಯಾವ ಅವಸ್ಥೆಗೆ ಬೇಕಾದರೂ ಹೋಗಬಹುದು ಎಂಬುದನ್ನು ಈ ನಿಮ್ಮ ಲೀಲೆಯಿಂದ ತೋರುತ್ತಿರುವಿರಿ. ನಿಮ್ಮ ಕೈ ಸುಡಲಿಲ್ಲ ತಾನೆ? ಕತೆಗಾರರು ಲೇಖನಿಯನ್ನು ಹಿಡಿದು ಬರೆಯುವುದನ್ನು ಬದಿಗಿಟ್ಟು ಈ ರೀತಿ ಒಲೆಯ ಮುಂದೆ ಕುಳಿತು ಏನು ಮಾಡುತ್ತಿರುವಿರಿ? ಅದು ಮೊದಲ ಬಾರಿಗೆ ಎಳ್ಳುಂಡೆ ತಯಾರಿಸಲು ಪ್ರಯತ್ನಿಸಿದೆ. ಆದರೆ ನೀವೇ ನೋಡಿದಿರಲ್ಲ, ಎಳ್ಳುಂಡೆ ತಯಾರಿಸಲು ನನಗೆಷ್ಟು ಕಷ್ಟವಾಗುತ್ತಿದೆ ಎಂದು. ನೀವು ನನಗೆ ಸಹಾಯ ಮಾಡುವಿರಾ? ನನಗಂತೂ ಬೇರಾವ ಮಾರ್ಗ ಕಾಣುತ್ತಿಲ್ಲ. ನಾನೀಗ ನಿಮ್ಮ ಸಹಾಯಕ್ಕೆ ಮುಂದಾಗದಿದ್ದರೆ ಈ ಒಲೆಯ ಬೆಂಕಿ ನಿಮ್ಮ ಅವಾಂತರದಿಂದ ಇಡೀ ಕುಟೀರದ ಸೂರನ್ನೇ ಸುಟ್ಟು ಬಿಡಬಹುದು. ಅಷ್ಟೇ ಅಲ್ಲ, ನನಗೆ ಎಳ್ಳುಂಡೆ ಎಂದರೆ ಬಹಳವೇ ಇಷ್ಟ. ಅದಕ್ಕಾಗಿ ಅದನ್ನು ಮಾಡುವುದನ್ನು ನನ್ನ ತಾಯಿಯ ಬಳಿ ಕಲಿತುಕೊಂಡಿದ್ದೇನೆ. ಬಹುಶಃ ಆ ಕಲಿಕೆ ಇಂದು ಉಪಯೋಗಕ್ಕೆ ಬರಬಹುದೆಂದು ಪೂರ್ವ ನಿರ್ಧಾರಿತವೋ ಏನೋ. ಎಳ್ಳಿದೆ, ಬೆಲ್ಲವಿದೆ. ಬೆಲ್ಲವನ್ನು ಪಾಕ ಮಾಡಲು ಇದೇನಿದು? ನೀವು ನನ್ನನ್ನು ಹೀಗೆ ನೋಡುತ್ತಿದ್ದರೆ ಎಳ್ಳುಂಡೆ ಸಿದ್ಧವಾಗುವುದೇ? ಮತ್ತೆ ನಾನೇನು ಮಾಡಬೇಕು ಹೇಳಿ ದೇವಿ. ಎಳ್ಳುಂಡೆ ಹೇಗೆ ಸಿದ್ಧಪಡಿಸಬೇಕೆಂದು ಹೇಳಿಕೊಡುವ ಸಹಕಾರವನ್ನಷ್ಟೇ ನಾನು ಮಾಡಬಲ್ಲೆ. ಅದನ್ನು ಅನುಸರಿಸಿ ಮಾಡುವ ಹೊಣೆ ನಿಮ್ಮದು. ಅಷ್ಟೂ ಆಗದೆ ನಿಮ್ಮಿಂದ? ಏಕಾಗದು, ನಾನೇ ಸಿದ್ಧ ಮಾಡಿ ಕೊಡುತ್ತೇನೆ. ಅಯ್ಯೋ, ನಿಮ್ಮ ಗಡಿಬಿಡಿಯಿಂದ ಈ ಬಿಸಿ ಪಾಕ ನನ್ನ ಕೈ ಮೇಲೆ ಬಿತ್ತು. ನೋವಾಯಿತೆ ದೇವಿ? ಏಕೆ ಏಕೆ ಹೀಗಾಗುತ್ತಿದೆ? ಆ ವಿಷ್ಣುವಿನ ನೆನಪು ನನ್ನನ್ನು ಛಾಯೆಯಂತೆ ಕಾಡುತ್ತಿದೆ. ನನ್ನನ್ನು ನಾನು ಪರಿಪೂರ್ಣವಾಗಿ ಈ ಯಾಗದಲ್ಲಿ ತೊಡಗಿಸಿಕೊಳ್ಳಲು ಬಿಡುತ್ತಿಲ್ಲ. ಇಲ್ಲ, ಇದರಿಂದ ನಾನು ಹೊರಬರಲು ಪೂರ್ಣವಾಗಿ ಯಾಗದಲ್ಲಿ ತೊಡಗಲೇಬೇಕು. ಭೃಗು ಮಹರ್ಷಿಗಳೇ, ನಮೋ ನಮಃ. ನಿನಗೆ ಮಂಗಳವಾಗಲಿ.
ತರುಣ ತಪಸ್ವಿ, ನೀನಾರು? ಎಲ್ಲಿಂದ ಬಂದಿರುವೆ? ಗುರುವರ್ಯ, ನಾನು ಅತ್ರಿ ಮಹಾಮುನಿಗಳ ಶಿಷ್ಯ ನಿರ್ಣಯ್. ಅತ್ರಿ ಮಹರ್ಷಿಗಳ ಬಳಿ ನನ್ನ ವಿದ್ಯಾಭ್ಯಾಸ ಪೂರ್ಣವಾಯಿತು. ನನಗೆ ಎಲ್ಲವನ್ನೂ ಕಲಿಸಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳುವಾಗ ನನ್ನ ಬಳಿ ಕಲಿತ ಮಾತ್ರಕ್ಕೆ ನಿನ್ನ ಶಿಕ್ಷಣ ಪೂರ್ಣವಾಗುವುದಿಲ್ಲ. ಭೃಗು ಮಹರ್ಷಿಗಳ ದರ್ಶನ ಪಡೆಯುವವರೆಗೂ ನಿನ್ನ ಶಿಕ್ಷಣ ಅಪೂರ್ಣ ಎಂದು ಹೇಳಿದರು. ಅವರ ಬಳಿ ಹೋಗಿ ಈ ಪತ್ರವನ್ನು ಕೊಡು ಎಂದು ಈ ಪತ್ರವನ್ನು ಕೊಟ್ಟರು. ಚಂದ್ರದೇವರ ತಂದೆ ಅತ್ರಿ ಮಹರ್ಷಿಗಳ ಬಗ್ಗೆ ನನ್ನ ಮನಸ್ಸಿನಲ್ಲಿ ಅಪಾರವಾದ ಗೌರವವಿದೆ. ಅವರು ತನ್ನ ಶಿಷ್ಯನ ವಿದ್ಯೆಯು ಪೂರ್ಣವಾಗಲಿ ಎಂದು ನನ್ನ ಬಳಿ ಕಳುಹಿಸಿರುವುದು ನನ್ನ ಮನಸ್ಸಿಗೆ ಮತ್ತಷ್ಟು ಸಂತೋಷವಾಗಿದೆ. ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿರುವುದಕ್ಕೆ ಸಾಂಕೇತಿಕವಾಗಿ ನೀನು ಈ ಯಾಗದಲ್ಲಿ ಭಾಗವಹಿಸಿ ಈ ಅಗ್ನಿಗೆ ತುಪ್ಪವನ್ನು ಸಮರ್ಪಿಸು. ಮೊದಲು ಮಡಿಕೆಯನ್ನು ಒಲೆಯ ಮೇಲೆ ಸರಿಯಾಗಿ ಅಗ್ನಿಗೆ ಸೋಕುವಂತೆ ಇಡಬೇಕು. ಹ, ತೆಗೆದುಕೊಳ್ಳಿ. ಮೊದಲು ಒಲೆಯ ಮೇಲೆ ಮಡಿಕೆಯನ್ನು ಅಗ್ನಿಗೆ ಸರಿಯಾಗಿ ಸೋಕುವಂತೆ ಇಡಬೇಕು. ಇಟ್ಟಾಯಿತು ದೇವಿ. ಹ, ಈಗ ಚೆನ್ನಾಗಿ ಅದನ್ನು ಕಲಸಬೇಕು. ಹಾ, ಚೆನ್ನಾಗಿ ಕಲಸಬೇಕು. ನೀವು ನನಗೆ ಪತ್ರವನ್ನು ಕಳುಹಿಸಿ ಇಲ್ಲಿಗೆ ಬರುವಂತೆ ಹೇಳಿದ್ದು ನಿಮಗೆ ಎಳ್ಳುಂಡೆಯನ್ನು ಮಾಡುವುದನ್ನು ಹೇಳಿಕೊಡುವುದಕ್ಕ? ಇಲ್ಲ ಇಲ್ಲ, ಹೇಳಿಕೊಡಲು ಅಲ್ಲ, ನಿಮಗಾಗಿ ನೀವೇ ಎಳ್ಳುಂಡೆಯನ್ನು ಮಾಡಲಿ ಎಂದು. ಏನು ನಿಮ್ಮ ಮಾತಿನ ಅರ್ಥ? ನಿಮಗಾಗಿ ಎಂದರೆ ನೀವು ದೇವಿ ಮಹಾಲಕ್ಷ್ಮಿಗಾಗಿ ಎಳ್ಳುಂಡೆ ತಯಾರಿಸಲಿ ಎಂದು. ಪದೇ ಪದೇ ಮಹಾಲಕ್ಷ್ಮಿ. ಯಾರು ಈ ಮಹಾಲಕ್ಷ್ಮಿ? ಮಹಾಲಕ್ಷ್ಮಿ ಎಂದರೆ ಅಷ್ಟೈಶ್ವರ್ಯದ ಅಧಿದೇವತೆ. ಇಂದು ಶುಕ್ರವಾರ, ಅಂದರೆ ಮಹಾಲಕ್ಷ್ಮಿಯ ದಿನ. ಮಹಾಲಕ್ಷ್ಮಿಗೆ ಎಳ್ಳುಂಡೆ ಎಂದರೆ ಅತಿ ಪ್ರಿಯವಾದದ್ದು. ಆಕೆಯ ಭಕ್ತರು ವಿಶೇಷವಾಗಿ ಆಕೆಗೆ ಎಳ್ಳುಂಡೆಯನ್ನು ಅರ್ಪಿಸುತ್ತಾರೆ. ಹಾಗಾದರೆ ಇದೆಲ್ಲವೂ ಆ ಮಹಾಲಕ್ಷ್ಮಿಗೆ ಮೀಸಲಾದದ್ದೇ? ನನಗೂ ಸಹ ಎಂದು ನಾನು ಆಸೆಯಲ್ಲಿದ್ದೆ. ದೇವಿ, ಇವೆಲ್ಲವನ್ನು ತಾವೇ ಸ್ವೀಕರಿಸಿದರೆ ಅದು ನನ್ನ ಭಾಗ್ಯವೆಂದು ತಿಳಿಯುತ್ತೇನೆ. ಹ್ಮ್ ಹ್ಮ್ ಖ್ಯಾತಿ, ಅತ್ರಿ ಮಹಾಮುನಿಗಳ ಪರಮ ಶಿಷ್ಯ ನಿರ್ಣಯ ಎಂದು ಇವನ ಹೆಸರು.
ಸ್ವತಃ ಅತ್ರಿ ಮಹಾಮುನಿಗಳೇ ಇವನನ್ನು ನನ್ನ ಹತ್ತಿರ ಜ್ಯೋತಿರ್ವಿದ್ಯೆ ಕಲಿಯಲಿ ಎಂದು ಕಳುಹಿಸಿದ್ದಾರೆ. ನಿರ್ಣಯ: ನೀನು ಜ್ಯೋತಿರ್ವಿದ್ಯೆಯನ್ನು ಕಲಿತು ಮಹಾಜ್ಞಾನಿಯಾಗಲು ನಾನು ನಿನಗೆ ನನ್ನಲ್ಲಿರುವ ಸಕಲ ವಿದ್ಯೆಯನ್ನು ಧಾರೆ ಎರೆಯುತ್ತೇನೆ. ಖ್ಯಾತಿ, ನಿರ್ಣಯನ ವಾಸಕ್ಕೆ ಅಗತ್ಯವಾದ ಕುಟೀರವನ್ನು ಸಜ್ಜುಗೊಳಿಸಲು ಸೇವಕಿಯರಿಗೆ ತಿಳಿಸು. ಸ್ವಾಮಿ, ಸೇವಕಿಯರು ಏತಕ್ಕೆ? ನಾನೇ ಸ್ವತಃ ಇವರ ವಾಸಕ್ಕೆ ಸಜ್ಜುಗೊಳಿಸುತ್ತೇನೆ. ಮಾತೆ, ನೀವು ತೋರುತ್ತಿರುವ ಈ ಪ್ರೀತಿ ಆಧಾರಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಅದು ಸರಿ. ಖ್ಯಾತಿ, ನಮ್ಮ ಮಗಳು ನಿಯತಿಯಲ್ಲಿ? ಸರಿ ಹೋಯಿತು, ಮರೆತು ಬಿಟ್ಟಿರೆ. ಅವಳು ಆಶ್ರಮದಿಂದ ಆಚೆ ಹೋಗಲು ನೀವೇ ಅವಳಿಗೆ ಒಪ್ಪಿಗೆ ಕೊಟ್ಟಿರಿ. ಒಮ್ಮೆ ಆಶ್ರಮದಿಂದ ಆಚೆ ಹೋದ ಮೇಲೆ ಅವಳು ಎಲ್ಲಿರುತ್ತಾಳೆಂಬುದು ಗಾಳಿಗೂ ಸಹ ತಿಳಿಯುವುದಿಲ್ಲ. ವಿಷ್ಣು, ಹೊತ್ತಾಯಿತು. ನಾನೀ ಕೂಡಲೇ ಆಶ್ರಮಕ್ಕೆ ತೆರಳಬೇಕು. ಇದೇನು ವಿನೋದ? ನೀವೇಕೆ ನನ್ನ ಕಣ್ಣನ್ನು ಮುಚ್ಚುತ್ತಿರುವಿರಿ? ಸ್ವಾಮಿ, ಹೀಗೆ ಎಷ್ಟು ದೂರ ನನ್ನ ಕಣ್ಣನ್ನು ಮುಚ್ಚಿ ಕರೆತರುವಿರಿ? ದೇವಿ, ದೂರ ದೂರವಾಗಿ ನೀವೀಗ ನಿಮ್ಮ ಮನಸ್ಸಿಗೆ ಹತ್ತಿರವಾಗುವ ಸ್ಥಳಕ್ಕೆ ಬಂದಾಯಿತು. ನಿಮ್ಮ ಮಾತುಗಳು ನನ್ನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ. ಇದಾವ ಸ್ಥಳದಲ್ಲಿದ್ದೇವೆ ನಾವು? ದೇವಿ, ಪದಗಳಿಂದ ಅಲಂಕರಿಸಲಾಗದ ಈ ಸುಂದರ ಸ್ಥಳವನ್ನು ನಿಮ್ಮ ಪದತಲಗಳ ಸ್ಪರ್ಶದಿಂದ ಪಾವನಗೊಳಿಸಲೆಂದೇ ನಿಮ್ಮನ್ನು ಇಲ್ಲಿಗೆ ಕರೆತಂದದ್ದು. ವಿಶೇಷವಾಗಿ ಆ ಆಸನವಂತೂ ನಿಮ್ಮ ಸೌಂದರ್ಯವನ್ನು ಹೊತ್ತು ಮೆರೆಸಲೆಂದೇ ಕಾದಿದೆ ದೇವಿ. ದೇವಿ, ಇದೆ ನಾನು ನಿಮಗೆ ಹೇಳಿದ ಆ ವಿಶೇಷ. ಈ ಚಿತ್ತಾರವನ್ನು ನೀವು ಬಿಡಿಸಿದಿರೇ? ಹೌದು ದೇವಿ. ಅಷ್ಟೈಶ್ವರ್ಯ, ಅನುಪಮ ಸೌಂದರ್ಯದ ಅಧಿದೇವತೆ. ಇವರು ನೆಲೆಸಿರುವ ಪ್ರತಿ ಸ್ಥಳವೂ, ಇವರ ಅನುಗ್ರಹ ಪಡೆದ ಪ್ರತಿ ಜೀವವೂ
ಇವರ ಸಾನ್ನಿಧ್ಯವಾದ ಪ್ರತಿ ಹೃದಯವೂ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತದೆ. ಏನಾದರೂ ನಿಮ್ಮ ನೆನಪಿಗೆ ಬರುತ್ತಿದೆಯೇ ಲಕ್ಷ್ಮೀದೇವಿ? ಹೇಳಿ ಲಕ್ಷ್ಮೀದೇವಿ, ಈ ಕ್ಷಣದಲ್ಲಿ ನಿಮಗೇನು ನೆನಪಾಗುತ್ತಿದೆ? ಹೇಳಿ. ವಿಶೇಷವಾಗಿ ನನಗೇನು ನೆನಪಾಗುತ್ತಿಲ್ಲ. ಬದಲಾಗಿ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತಿದೆ. ಕೇಳಿ ದೇವಿ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ನನ್ನ ಬಳಿ ಉತ್ತರವಿದೆ. ಅದೇನೆಂದು ಕೇಳಿ. ಈ ಚಿತ್ತಾರ ಏಕೆ ನನ್ನನ್ನೇ ಹೋಲುತ್ತಿದೆ? ನೀವೇಕೆ ನನ್ನನ್ನು ಲಕ್ಷ್ಮೀದೇವಿ ಎಂದು ಕರೆಯುತ್ತಿರುವಿರಿ? ನೀವು ನನ್ನನ್ನು ಲಕ್ಷ್ಮೀದೇವಿ ಎಂದು ಕರೆದಿರಿ, ಆದರೆ ನಾನು ನಿಯತಿ. ಪದೇ ಪದೇ ನೀವು ನನ್ನನ್ನು ಲಕ್ಷ್ಮೀದೇವಿ ಎಂದು ನಿರೂಪಿಸಲು ಏಕೆ ಪ್ರಯತ್ನಿಸುತ್ತಿದ್ದೀರಿ? ಏಕೆಂದರೆ ಪ್ರತಿ ಸ್ತ್ರೀಯಲ್ಲೂ ಲಕ್ಷ್ಮೀದೇವಿ ನೆಲೆಸಿ ಅವರ ಅಂತರಂಗದ ಕತ್ತಲನ್ನು ಕಳೆದು ಬೆಳಕು ಮೂಡಿಸುತ್ತಾರೆ. ಈ ನನ್ನ ಮಾತಿನ ಅನುಭವ ಸೂಕ್ತ ಸಮಯದಲ್ಲಿ ನಿಮಗೆ ಉಂಟಾಗುತ್ತದೆ.